ಬೆಳಗ್ಗೆ ಉಪಹಾರ ಸೇವನೆ ಮಾಡಿದಂತಹ 30ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥಗೊಂಡಿರುವ ಘಟನೆ ಕಲಬುರಗಿ ಅಫಜಲ್ಪುರ ತಾಲೂಕಿನ ಕರಜಗಿಯಲ್ಲಿ ನಡೆದಿದೆ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಮಕ್ಕಳು ಅಸ್ವಸ್ಥಗೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಗುಣಮಟ್ಟದ ಆಹಾರ ಪೂರೈಕೆ ಆಗುವುದಿಲ್ಲ, ಹುಳು ಬಿದ್ದಿರುವಂತಹ ಆಹಾರವನ್ನು ನೀಡುತ್ತಾರೆ ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ನಾವು ಕೇಳ್ತಿದ್ವಿ ಮತ್ತು ವಾಂತಿ ಭೇದಿಯಿಂದ ಬಳಲುವಂಥ ಒಂದಷ್ಟು ವಿಚಾರಗಳು ಕೂಡ ಸದ್ದು ಮಾಡ್ತಾ ಇದ್ವು. ಅದಕ್ಕೆ ಹೊಸ ಮತ್ತೊಂದು ಸೇರ್ಪಡೆ ಅಂತಂದ್ರೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮಕ್ಕಳು ಆಹಾರ ಸೇವನೆ ಮಾಡಿ ಅಸ್ವಸ್ಥಗೊಂಡಿರುವಂಥ ಒಂದು ಘಟನೆ ನಡೆದಿದೆ. ಅಫಜಲ್ಪುರ ತಾಲೂಕಿನ ಆಸ್ಪತ್ರೆಗೆ ಮಕ್ಕಳನ್ನ ದಾಖಲು ಮಾಡಲಾಗಿದೆ. ತಿಂಡಿ ತಿಂದ ತಕ್ಷಣ ಹೊಟ್ಟೆ ನೋವಿನಿಂದ ಮಕ್ಕಳು ಬಳಲಿರುವಂಥದ್ದು. ಅಂದರೆ ತಿಂಡಿ ತಿಂದ ತಕ್ಷಣ ಮಕ್ಕಳಿಗೆ ಹೊಟ್ಟೆ ನೋವು ಶುರುವಾಗಿದೆ. 30ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥಗೊಂಡಿದ್ದಾರೆ. ಕೂಡಲೇ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಸಿಗುವಂಥ ಆಹಾರ ಇತ್ತೀಚಿನ ದಿನಗಳಲ್ಲಿ ಗುಣಮಟ್ಟದ್ದಾಗಿರುವುದಿಲ್ಲ ಅನ್ನುವಂಥ ಗಂಭೀರ ಆರೋಪಗಳು ಕೇಳಿಬರ್ತಾ ಇದೆ. ಸರ್ಕಾರ ಇತ್ತ ಗಮನ ಹರಿಸಬೇಕು. ಮಕ್ಕಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಅಸ್ವಸ್ಥಗೊಂಡಿರುವಂತಹ ಮಕ್ಕಳಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಬೆಳಗ್ಗೆ ತಿಂಡಿ ತಿಂದ ತಕ್ಷಣ ಮಕ್ಕಳಿಗೆ ಹೊಟ್ಟೆ ನೋವು ಶುರುವಾಗಿದೆ. ಅಂದರೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಮಕ್ಕಳು ತಿನ್ನುವಂಥ ಆಹಾರ ಎಷ್ಟು ಪ್ರಮಾಣದಲ್ಲಿ ಗುಣಮಟ್ಟದ್ದಾಗಿರುತ್ತೆ ಅನ್ನುವಂಥ ಪ್ರಶ್ನೆಗಳು ಇದೀಗ ಉದ್ಭವ ಆಗ್ತಾ ಇರುವಂಥದ್ದು. ಇದೊಂದೇ ವಸತಿ ಶಾಲೆ ಅಲ್ಲ, ಇದೊಂದೇ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಅಲ್ಲ. ರಾಜ್ಯದ ಹಲವಾರು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ಇದೇ ರೀತಿಯ ಅಂದರೆ ಗುಣಮಟ್ಟದ ಆಹಾರ ಸಿಗೋದಿಲ್ಲ, ಹುಳು ಬಿದ್ದಿರುವಂಥ ಆಹಾರಗಳು ನಮಗೆ ನೀಡ್ತಾರೆ, ಸರಿಯಾದ ತರಕಾರಿ ಸಿಗೋದಿಲ್ಲ ಅನ್ನುವಂಥ ಆರೋಪಗಳು ಕೇಳಿಬರ್ತಾ ಇರುತ್ತೆ. ಅದೇ ರೀತಿಯ ಒಂದು ಆರೋಪ ಇದೀಗ ಕೇಳಿಬರ್ತಾ ಇರುವಂಥದ್ದು. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಪುರುಷೋತ್ತಮ್ ಅವರಿಂದ. ಪುರುಷೋತ್ತಮ್, ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಬೆಳಗ್ಗೆ ತಿಂತಿದ್ದ ಹಾಗೆಯೇ ಮಕ್ಕಳು ಅಸ್ವಸ್ಥಗೊಳ್ತಾರೆ ಅಂತಂದರೆ ಸೊ ಏನು ನಡೆದಿರಬಹುದು? ಅಂದರೆ ಈ ಕಲುಷಿತ ಆಹಾರ ಇದಕ್ಕೆ ಕಾರಣನ ಅಥವಾ ಗುಣಮಟ್ಟದ ಆಹಾರ ಪೂರೈಕೆ ಆಗದೆ ಇರುವಂಥದ್ದು ಕಾರಣನ ಏನು ಅಂತ? ನಿಜಕ್ಕೂ ಏನು ಬೆಳಗ್ಗೆ ಉಪಹಾರ ಸೇವಿಸಿದ ನಂತರ ಸುಮಾರು 30ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥರಾಗಿರುವಂತಹ ಘಟನೆ ಕಲಬುರಗಿ ಜಿಲ್ಲೆಯಲ್ಲಿ ನಡೆದಿರುವಂಥದ್ದು. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಕರಜಗಿ ಗ್ರಾಮದಲ್ಲಿ ಈ ಒಂದು ಘಟನೆ ಆಗಿರುವಂಥದ್ದು. ಕರಜಗಿ ಗ್ರಾಮದಲ್ಲಿ ಏನು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಮಕ್ಕಳು ಇದ್ದಾರೆ. ಆ ಮಕ್ಕಳಿಗೆ ಬೆಳಗ್ಗೆ ಉಪಹಾರವನ್ನು ಕೊಡಲಾಗಿತ್ತು. ಆ ಉಪಹಾರ ಸೇವಿಸಿದ ನಂತರ ಅವರು ಏಕಾಏಕಿ ಹೊಟ್ಟೆ ಪೀಡಿನಂತೇಳಿ ಹೇಳ್ತಾರೆ. ಅದಾದ ನಂತರ ಅವರೆಲ್ಲ ಅಸ್ವಸ್ಥಗೊಳ್ತಾರೆ. ಸೊ ಹೀಗಾಗಿ ಅಸ್ವಸ್ಥಗೊಂಡಂತಹ ಮಕ್ಕಳನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇರುವಂಥದ್ದು. ಇದೀಗ ಅಫಜಲ್ಪುರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ತರಲಾಗಿರುವಂಥದ್ದು. ಆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮಕ್ಕಳಿಗೆ ಚಿಕಿತ್ಸೆಯನ್ನು ಕೊಡಲಾಗಿರುವಂಥದ್ದು. ಮತ್ತೆ ಹೆಚ್ಚಿನ ಚಿಕಿತ್ಸೆಗಾಗಿ ಅಂದ್ರೆ ಸುಮಾರು 3-4 ಮಕ್ಕಳನ್ನ ಇದೀಗ ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಗೆ ರವಾನೆಯನ್ನ ಮಾಡಲಾಗಿರುವಂಥದ್ದು. ಅಲ್ಲಿ ರವಾನೆ ಮಾಡಿ ಅವರಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇರುವಂಥದ್ದು. ಬೆಳಗ್ಗೆ ಮಕ್ಕಳು ಏನು ಉಪಹಾರವನ್ನು ಸೇವನೆ ಮಾಡ್ತಾರೆ, ಉಪಹಾರ ಸೇವಿಸಿದ ನಂತರ ಅವರು ಮಕ್ಕಳು ಏಕಾಏಕಿಯಾಗಿ ಅಸ್ವಸ್ಥಗೊಳ್ತಾರೆ. ಆದರೆ ಅಸ್ವಸ್ಥಗೊಂಡಂತಕ್ಕೆ ನಿಖರವಾದ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಆದರೆ ಉಪಹಾರ ಸೇವನೆ ಮಾಡಿದಕ್ಕಾಗಿ ಈ ಒಂದು ಮಕ್ಕಳು ಅಸ್ವಸ್ಥರಾಗಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹದ್ದು. ಮಕ್ಕಳ ಕಂಡೀಷನ್ ಹೇಗಿದೆ ಈಗ? ಆ ಮಕ್ಕಳಿಗೆ ಈಗಾಗಲೇ ಅಸ್ವಸ್ಥಗೊಂಡಂತ ಮಕ್ಕಳನ್ನ ಇದೀಗ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಲಾಗ್ತಿದ್ರು. ವೈದ್ಯರು ಹೇಳ್ತಾ ಇರುವಂತದ್ದು ಇದೀಗ ಮಕ್ಕಳಿಗೆ ಫುಡ್ ಪಾಯ್ಸನ್ ಆಗಿದೆ ಅಂತಕ್ಕಂಥ ಮಾತನ್ನ ಅವ್ರು ಹೇಳ್ತಾ ಇರುವಂತದ್ದು. ಸೊ ಹೀಗಾಗಿ ಸಾಯಂಕಾಲವರೆಗೂ ಕೂಡ ನಾವು ವರದಿಯನ್ನ ನೀಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇರೋದು ವೈದ್ಯರು ಹೇಳ್ತಾ ಇರುವಂತದ್ದು. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.